ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನೀವು ನಿರ್ಧರಿಸಿದಂತಹ ವೈಯಕ್ತಿಕ ವಿಚಾರಗಳು ಸ್ವಲ್ಪ ಮನಸ್ತಾಪಕ್ಕೆ ಕಾರಣವಾಗುವ ಸಾಧ್ಯತೆ. ಸಹೋದರರೊಂದಿಗೆ ಚಿಂತೆಗಳನ್ನು ಪಡೆದುಕೊಳ್ಳುವುದು, ಒಡಹುಟ್ಟಿದವರೊಂದಿಗೆ ಚಿಕ್ಕ ಮನಸ್ತಾಪಾದಿಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ನೀವು ತೆಗೆದುಕೊಂಡ ನಿರ್ಧಾರ ಅದು ಇಷ್ಟವಲ್ಲದೇ ಇರುವಂತಹ ಸಾಧ್ಯತೆಗಳು, ಆರ್ಥಿಕ ಸ್ಥಿತಿಯ ಪ್ರಗತಿಗಳು ಕಂಡರೂ ಅದು ಸಾರ್ಥಕವಾಗುವ ಮನಸ್ಥಿತಿಗಳು ಉಂಟಾಗದೇ ಇರುವ ಲಕ್ಷಣಗಳು, ದೂರ ಪ್ರಯಾಣ ಮಾಡುವ ಅವಕಾಶಗಳು, ವ್ಯವಹಾರದಲ್ಲಿ ಹೊಸದನ್ನು ಸೇರಿಸಿಕೊಳ್ಳುವ ಅವಕಾಶಗಳು ತುಂಬ ಚೆನ್ನಾಗಿದೆ. ಇದರಿಂದಾಗಿ ತಾವು ಈ ದಿನ ತಿಳಿದು ವ್ಯವಹರಿಸಿದರೆ ನೆಮ್ಮದಿ ಮತ್ತು ಅಭಿವೃದ್ಧಿ ಈ ಎರಡೂ ನಿಮ್ಮದಾಗುತ್ತೆ. ತಾವು ಮಾಡಬೇಕಾದ ದೇವತಾರಾಧನೆ ಈ ದಿನದಲ್ಲಿ ಪಂಚಾಕ್ಷರಿ ಜಪ ಆರಾಧನೆಯನ್ನು ಮಾಡುವುದು ಒಳ್ಳೆಯದು. ಸಂಧ್ಯಾಕಾಲದಲ್ಲಿ ದುರ್ಗಾದೇವಿಯ ಆರಾಧನೆ ಬಹಳ ಒಳ್ಳೆಯದು. ಯಾರಾದರೂ ಚಿಕ್ಕ ಮಗುವಿಗೆ ಇಷ್ಟಪಟ್ಟಂತಹ ವಸ್ತುಗಳನ್ನು ಮಗುವಿಗೆ ಅರ್ಪಣೆ ಮಾಡುವುದು ಅಥವಾ ಕೊಡುವುದು ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿ, ನಿಮಗೆ ಈ ದಿನ ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಮೆಚ್ಚಿ ಹಿರಿಯರಿಂದ ಪ್ರಶಂಸೆಗಳು ಬರಬಹುದು, ಅಧಿಕಾರಿಗಳಿಂದ ಪ್ರಶಂಸೆಗಳು ಬರಬಹುದು, ಅಥವಾ ನೀವು ಬಹಳ ಕಾಲದಿಂದ ನಿರೀಕ್ಷೆ ಮಾಡಿದ ನಿಮ್ಮದೇ ಸಂಪತ್ತು ನಿಮ್ಮ ಕೈ ಸೇರುವಂತಹ ಅವಕಾಶಗಳು ಈ ದಿನ ಲಭಿಸಬಹುದು. ಮಕ್ಕಳ ಶುಭ ಕೆಲಸಕ್ಕಾಗಿ ಧನ ವಿನಿಯೋಗ ಮಾಡುವಂತಹ ಸಾಧ್ಯತೆ ಗೃಹಸ್ಥಾಶ್ರಮಿಗಳಿಗೆ ಬರಬಹುದು. ಆರೋಗ್ಯದ ವ್ಯತ್ಯಾಸಗಳು, ವೃದ್ಧಾಪ್ಯಾವಸ್ಥೆಯಲ್ಲಿರುವವರಿಗೆ ಆರೋಗ್ಯದ ದೋಷಗಳು ಜಾಸ್ತಿಯಾಗಿ ಬಾಧಿಸಬಹುದು. ಅದರಿಂದ ಆದಾಯ ಮತ್ತು ವ್ಯಯ ಸಮವಾಗಿರುವಂತಹ ದಿನ. ದೈವಿಕ ಆರಾಧನೆಗಳು ಈ ದಿನ ತಾವು ಮಾಡಬೇಕಾದದ್ದು ಮಹಾಗಣಪತಿಯ ಪ್ರಾರ್ಥನೆ. ಓಂ ನಮೋ ನಾರಾಯಣಾಯ ಈ ಅಷ್ಟಾಕ್ಷರಿ ಮಂತ್ರವನ್ನು ತಾವು ಪಾರಾಯಣ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಲಭಿಸುತ್ತೆ. ಸಿಂಹರಾಶಿ, ನಿಮಗೆ ಈ ದಿನ ತಂದೆ ತಾಯಿಯ ವಿಷಯದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಆರೋಗ್ಯದಲ್ಲಿ ವ್ಯತ್ಯಾಸವಿದ್ದರೆ ಅಥವಾ ದೂರ ಸ್ಥಳದಲ್ಲಿದ್ದರೆ ಇವತ್ತು ಅವರನ್ನು ಮಾತನಾಡಿಸಿ ಸಾಂತ್ವನವನ್ನು ಹೇಳುವಂತಹ ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವ ಕೊಡಿ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನೂ ಕನಿಷ್ಠಪ್ರದವಿಲ್ಲ, ಸಾಮಾನ್ಯವಿದೆ. ವ್ಯವಹಾರದಲ್ಲಿ ಅಷ್ಟೇನೂ ವ್ಯತ್ಯಾಸಗಳು ಕಾಣುವುದಿಲ್ಲ. ನಿಮ್ಮ ಸ್ವಯಂಕೃತ ಪ್ರಯತ್ನಕ್ಕೆ ಅನುಗುಣವಾದ ಫಲಗಳು ಸಿಂಹರಾಶಿಯವರಾದ ತಾವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಅಧಿಕ ಉತ್ತಮ ಫಲಕ್ಕಾಗಿ ಮಹಾಗಣಪತಿಯನ್ನು ಆರಾಧನೆ ಮಾಡಿ. ಗಣಪತಿಗೆ ಕಡಲೆ ಅರ್ಪಣೆಯನ್ನು ಮಾಡಿ, ಗಣಪತಿಗೆ ಪಂಚಗಜ್ಜಾಯವನ್ನು ಸಮರ್ಪಣೆ ಮಾಡಿ, ಅಥವಾ ಅಪ್ಪದ ಸೇವೆಯನ್ನು ಕ್ಷೇತ್ರದಲ್ಲಿ ಮಾಡಿ. ಇಂತಹ ಸೇವೆಗಳು ನಿಮ್ಮ ಈ ದಿನದ ಯೋಗವನ್ನು ಪುಷ್ಟಿಗೊಳಿಸುವ ಸಾಧ್ಯತೆ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.